ಹಲೋ. ಹಲೋ, ಏನೋ ಕಂದ ಬೆಳಗ್ಗೆ ನೆನೆಸ್ಕೊಂಡು ಕಾಲ್ ಮಾಡಿಬಿಟ್ಟಿದೀಯಾ? ಹ್ಯಾವ್ ಎ ನೈಸ್ ಡೇ ಬಂಗಾರಿ. ಮೀಟು. ಏನಿವತ್ತು ತುಂಬಾ ಖುಷಿ ಆಗ್ಬಿಟ್ಟಿದ್ಯಾ? ಹ್ಞೂ ಮತ್ತೆ ನಿನಗಾಗ್ತಾ ಇಲ್ವಾ? ನಂಗ ಯಾಕೆ? ವಾ, ಅಷ್ಟು ಬೇಗ ಮರ್ತೋಗ್ಬಿಟ್ಟ ನೀನು? ಏನು ಗೊತ್ತಾಗ್ತಿಲ್ಲ. ಲೂದು, ಹಾ, ನಾನು ಪ್ರಪೋಸ್ ಮಾಡಿದ ದಿನ ನೀನು ಒಪ್ಕೊಂಡಿರೋ ದಿನ. ಇಲ್ಲಿಗೆ 4 ವರ್ಷ ಆಯ್ತು. ಹೋದ ವರ್ಷ ಏನ್ ಮಾತು ಕೊಟ್ಟಿದ್ಯಾ ನೀನು? ಹೋದ ವರ್ಷ ಏನ್ ಮಾತು ಕೊಟ್ಟಿದ್ಯಾ ನೀನು? ಅಪ್ಪ ಅಮ್ಮಂಗೆ ಒಪ್ಪಿಸ್ತೀನಿ ಅಂತ. ಯಾಕೆ ಒಪ್ಸಲ್ವಾ? ಇವಾಗ್ಲೇ ಕೇಳ್ಬೇಕಾ? ಹ್ಞೂ ಮತ್ತೆ. ಸರಿ ಬಿಡು, ನಾನು ಕೇಳ್ಬಿಟ್ಟು ಹೇಳ್ತೀನಿ ಆಯ್ತಾ? ಮಾತಾಡ್ತೀನಿ ಮನೆಯಲ್ಲಿ. ಬೇಗ ಬೇಗ, ನಂಗೆ ಭಯ ಆಗತ್ತೆ ಆಮೇಲೆ. ಕೇಳ್ಬೇಕು, ಹೊಡೆದ್ರೆ ಹೊಡ್ಕೋಬೇಕು, ಅದೆಲ್ಲ ಗೊತ್ತಿಲ್ಲ. ಹೇಳ್ಬಿಟ್ಟು. ನಂಗೂ ಕೇಳೋಕ್ ಭಯ ಗೊತ್ತಾ, ಆದ್ರೂ ಕೇಳ್ತೀನಿ ನಿಂಗೋಸ್ಕರ. ಸರಿ. ಹಲೋ. ಹಾ ಹೇಳೆ. ಏನ್ ಮಾಡ್ತಿದ್ಯೋ? ಅಯ್ಯೋ, ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಮನೇಲಿ ಏನ್ ಹೇಳಿರ್ಬೋದು ಅಂತ. ನಮ್ಮನೆದ್ ಬಿಡು, ನಿಮ್ಮಕ್ಕ ಏನಂದ್ರು? ಓ, ನನ್ನ ಅಕ್ಕ ಬಿಸಿ ಇದಾರಂತೆ, ಆಮೇಲೆ ಮಾಡ್ತಾರಂತೆ. ಹೌದಾ, ಸರಿ ಬಿಡು. ನಿಮ್ಮ ಮನೇಲಿ ಏನಂದ್ರು? ಅದು ಕಂದ, ಎದುರಿಸ್ಬೇಡ, ಏನೈತೆ ಹೇಳು. ಏನಿಲ್ಲ, ನಾಳೆ ಹೇಳ್ತೀನಿ ಬಿಡು. ನೀನು ಇವತ್ತು ಮಾತು ಕೊಟ್ಟಿರೋದು ಇವತ್ತು ಹೇಳು, ನಾಳೆದ್ ನಾಳೆ ಅಲ್ಲ, ಸರಿನಾ? ನಾನು ನಾಳೆ ಹೇಳ್ತೀನಿ ಬಿಡು. ನೀನು ನಾಳೆ ಹೇಳ್ತೀನಿ. ಬೇಜಾರಾಗಿದ್ಯಾ ಏನು ಕೇಳು? ಏನು ಇಲ್ಲ ಕಂದ. ಯಾಕೆ ಬೇಜಾರಾಗಿದ್ಯಾ? ನಮ್ಮ ಚಿನ್ನಿ ಹೆಂಗಿರ್ತಾಳೆ ಅಂತ ನಮಗ್ ಗೊತ್ತಿಲ್ವಾ? ಹೇಳು. ನಿಜವಾಗ್ಲೂ ಬೇಜಾರಾಗಿಲ್ಲ, ಖುಷಿಯಾಗಿದ್ದೀನಿ ನೋಡು. ನಗ್ತಾ ಇದ್ದೀನಿ. ಸುಮ್ಮನೆ ನಂಗೆ ಎದುರ್ಸ್ಬೇಡ, ನನಗೂ ಬೇಜಾರು ಮಾಡಿಸ್ಬೇಡ. ಏನೈತೆ ಹೇಳ್ಬೇಕಾ? ಅಮ್ಮ ಏನಂದ್ರು? ಮತ್ತೆ ಹೇಳಲೇಬೇಕಾ? ನೀನು ಎದುರ್ತಿದ್ಯೋ ಅಳ್ತಿದ್ಯೋ ನಂಗೆ ಗೊತ್ತಾಗ್ತಿಲ್ಲ. ಬೇಗ ಹೇಳಮ್ಮ, ನನ್ನ ಕೈಲಿ ಆಗ್ತಾ ಇಲ್ಲ ಚಿನ್ನಿ, ಅರ್ಥ ಮಾಡ್ಕೊಮ್ಮ. ಬೇಜಾರಾಗ್ಬಾರ್ದು ನಾನು ಹೇಳಿದ್ರೆ. ಅಯ್ಯೋ, ಏನು ಬ್ಯಾಡ್ ನ್ಯೂಸಾ? ನಮ್ಮನೆಲ್ಲ ಒಪ್ಕೊಂಡ್ಬಿಟ್ರು. ಏನ್ ಕಾಮಿಡಿ ಮಾಡ್ತೀಯಾ? ನಿಜ. ಮತ್ ಯಾಕೋ ಇಷ್ಟೊಂದು ಭಯ ಕೊಟ್ಟು ಹೇಳ್ತಿದ್ಯಾ? ಒಂದ್ ಚಿಕ್ಕದಾಗ ಒಂದ್ ಚಮಕ್ ಕೊಡೋಣ ಅಂತ ಕೊಟ್ಟೆ. ಚಮಕ್ ಕೊಡೋದ? ಯಪ್ಪ ದೇವ್ರ, ಚಮಕ್ ಅನ್ನಲ್ಲ ಇದು. ಹೇಗಿತ್ತು ನನ್ ಚಮಕ್? ನಾನ್ ಮೊದ್ಲೇ ಯಾರು, ನಿಮ್ ಹುಡುಗಿ, ಇಷ್ಟ ಆದ್ರೂ ಇರ್ಬಾರ್ದಾ? ಜೀವ ಬಾಯಿ ಕೊಟ್ಬಿಟ್ಟೆ ನೀನು ಬಿಡು. ಏನಂತ ಕೇಳ್ದೆ ಅಮ್ಮನ ಹತ್ರ? ನಾನು ಹೋಗಿ ಅಮ್ಮ ಹತ್ರ, ಅಮ್ಮ ನೀ ಯಾವತ್ತೂ ನಂಗೆ ಇಷ್ಟಪಟ್ಟಿರೋದನ್ನ, ನಾನು ಇಷ್ಟಪಟ್ಟಿರೋದನ್ನ ಬೇಡ ಅಂತ ಹೇಳಿಲ್ಲ, ಇವತ್ತು ಕೂಡ ಬೇಡ ಅಂತ ಹೇಳ್ಬೇಡಿ, ಯಾಕಂದ್ರೆ ನನ್ನ ಲೈಫ್ ಮ್ಯಾಟ್ರು. ಅಮ್ಮ, ನಾನೊಂದು ಹುಡುಗನ ಇಷ್ಟಪಟ್ಟಿದ್ದೀನಿ, ಒಳ್ಳೆ ಹುಡುಗ, ಅವರು ಸ್ವಲ್ಪ ರಿಚ್ ಇದ್ದಾರೆ ಅಂತ ಅಂದೆ. ಅದಕ್ಕೆ ನಮ್ಮಮ್ಮ ಇದ್ದವರು, ರಿಚ್ ಇರೋರೆಲ್ಲ ನಮ್ಮಂತ ಬಡವ್ರನ್ನ ಒಪ್ಕೊಳ್ತಾರ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳ್ದೆ, ನಮ್ಮ ಹುಡುಗ ತುಂಬಾ ಒಳ್ಳೆಯವನು ಅಮ್ಮ, ತುಂಬಾ ಒಳ್ಳೆ ಮನ್ಸಿದೆ ಅವನ್ಗೆ, ಆ ಥರ ಅವನಿಗೆ ಅಹಂಕಾರ ಇಲ್ಲ, ಹಣ ಇದೆ ಅಂತಂದ್ಬಿಟ್ಟು ಅಂತಂದೆ. ನಮ್ಮಮ್ಮ, ನಿನ್ನ ಆಸೆ ನಮ್ಮ ಆಸೆ, ನೀನ್ ಚೆನ್ನಾಗಿರ್ತೀಯ ಅಂತ ಇದ್ರೆ ಆಗು ಅಂತ ಒಪ್ಕೊಂಡ್ಬಿಟ್ರು. ಆದ್ರೆ ನಿನ್ ಜೊತೆ ಮಾತಾಡ್ಬೇಕಂತೆ. ನನ್ನ ಜೊತೆಲ? ಸರಿ, ಮಾತಾಡ್ತೀನಿ. ನಮ್ಮಲ್ಲಿ ಒಪ್ಸ್ಕೊಳ್ತೀನಿ, ಆಮೇಲೆ ನಿನ್ನ ಅಮ್ಮನ ಹತ್ರ ಮಾತಾಡ್ತೀನಿ ಬಿಡು. ಸರಿ ಆಯ್ತು. ಅವ್ರ ಮನೇಲಿ ಒಪ್ಕೋತಾರ ಅಂತ ನಮ್ಮಮ್ಮ ಕೇಳಿದ್ರು. ಅದಕ್ಕೆ ಅವರು ಒಪ್ಪಿಸ್ತೀನಿ ಅಂತ ಹೇಳಿದಾರೆ ಅಮ್ಮ ಅಂತ ಅಂದೆ. ಅದಕ್ಕೆ ಒಪ್ಕೊಬಿಟ್ರಾ? ಇವಾಗ ನಮ್ಮ ಮನೇಲಿ ಏನಾಗುತ್ತೋ ಗೊತ್ತಿಲ್ಲ. ಅಕ್ಕಂಗೆ ಕಾಲ್ ಮಾಡಬೇಕು, ಆಮೇಲೆ ಬಿಸಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಮನೇಲಿ ಒಪ್ಕೊಳ್ತು. ಸೊ ತುಂಬ ಕಷ್ಟ, ಬಟ್ ಟ್ರೈ ಮಾಡ್ತೀನಿ. ಒಪ್ಪಿದ್ರೆ ನನ್ನ ಅದೃಷ್ಟ, ನೋಡ್ತೀನಿ, ಕಾಲ್ ಮಾಡ್ತೀನಿ. ನೋಡು ಹೇಗೆ ಹೇಳ್ತಿದ್ಯಾ, ಒಪ್ಕೊಳ್ತಾರಲ್ವಾ ಅಂದ್ರೆ ನಾನು ಬಿಟ್ಬಿಡ್ತೀಯ, ಒಪ್ಕೊಳ್ಳಿಲ್ಲ ಅಂದ್ರೆ? ಬಿಟ್ಬಿಡಲ್ಲ. ಮತ್ತೆ ಹೀಗೆ ಹೇಳ್ತಿದ್ಯಾ? ನಮ್ಮ ಅಕ್ಕನ ಮನಸ್ಸು ಚಿನ್ನ, ಬಟ್ ಅಪ್ಪ ಅಮ್ಮನ ಮನಸ್ಸು ಗೊತ್ತಿಲ್ಲ. ನೋಡ್ತೀನಿ, ಚೆನ್ನಾಗಿದೆ, ಬಟ್ ಅವ್ರ ಮೈಂಡಲ್ಲಿ ಏನು ನೋಡ್ತಿದ್ಯೋ, ಮನಸ್ಸಲ್ಲಿ ಏನು ನೋಡ್ತಿದ್ಯೋ ಗೊತ್ತಿಲ್ಲ. ನಾನು ಕೇಳ್ತೀನಿ, ಕೇಳ್ಬಿಟ್ಟು ನಿಮ್ಗೊಂದು ಗುಡ್ ನ್ಯೂಸ್ ಕೊಡ್ತೀನಿ, ಓಕೆನಾ? ಆಯ್ತು, ಅದೆಲ್ಲ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ಒಪ್ಪಿಸ್ಬೇಕು. ಒಪ್ಪಿಸ್ತೀನಿ. ಒಪ್ಪಿಸ್ಲಿಲ್ಲ ಅಂದ್ರೆ ಆಮೇಲೆ ಹೆಂಗೆ? ನನ್ನ ಕಂದ ನನ್ನ ಸಾಯಿಸ್ಬಿಡ್ತಾಳೆ. ಅಷ್ಟೇ, ಆಮೇಲೆ ಕೊಲೆಗೆ ಹೋಗ್ಬಿಡ್ತೀಯ ನನ್ನ ಮಗನೇ ನೀನು. ಸರಿ, ನಾನು ಇವಾಗ ಕೆಲ್ಸಕ್ಕೆ ಹೋಗ್ಬೇಕು, ಸಂಜೆ ಮಾಡ್ತೀನಿ ನಾನು. ನೋಡೋಣ, ಸಂಜೆ ಒಳಗಡೆ ಏನಾಗುತ್ತೋ ಗೊತ್ತಿಲ್ಲ. ಸರಿ ಆಯ್ತು. ಹ್ಯಾವ್ ಎ ನೈಸ್ ಡೇ ಬಂಗಾರಿ.